ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಇವಳೆ ಭವಾನಿ ತಂಗಿ ಸಿಂಧು. ಪೊಲೀಸ್ನವರು ಹುಡುಕಿ ಕರ್ಕೊಂಡ್ ಬಂದ್ರು. ಆದ್ರೂ ನಿಮ್ಮಕ್ಕ ಭವಾನಿ ತನ್ನ ತಂಗಿ ಸಿಕ್ಕಿದಾಳೆ ಅಂತ ಖುಷಿನೇ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಸಿಂಧು ಮುಖಾನೇ ನೋಡ್ತಿಲ್ಲ. ನಿನ್ನ ಸೋ ಕಾಲ್ಡ್ ಅಕ್ಕ ಬಾವ ನಡ್ಕೋತಿರೋ ರೀತಿ ನೋಡಿದ್ರೇನೆ ಗೊತ್ತಾಗತ್ತೆ ಇಲ್ಲಿರೋಳು ನಿಜವಾದ ಸಿಂಧು ಅಲ್ಲ ಅಂತ. ಅಕ್ಕ, ಏನಕ್ಕ ಹೇಳ್ತಿದ್ಯಾ ನೀನು? ನಿಜ ಹೇಳ, ಸಿಂಧು ಯಾರು, ಎಲ್ಲಿದ್ದಾಳೆ? ಇವಳು ಫೋಟೋ ತೋರಿಸಿ ಇವಳೇ ಸಿಂಧು ಅಂತ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ಹೇಳು ಭವಾನಿ. ಅದು ಅತ್ತೆ, ನಿಜ ಹೇಳು. ಈಶಾನಿ, ಫೋಟೋ ತಂದವಳು ನೀನು, ಮೊದ್ಲು ಫೋಟೋ ನೋಡ್ದವಳು ನೀನೇ ಅಂತ ಆದ್ರೆ ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ಇವಳು ನಿನ್ನ ಫ್ರೆಂಡ್ ತಾನೆ? ಇವಳ ಹತ್ರ ನಮ್ಮ ಮನೆಗ್ ಬಂದು ನಾನೇ ಸಿಂಧು ಅಂತ ಹೇಳು ಅಂತ ಇವಳನ್ನ ಮನೆ ಕರ್ಕೊಂಬರೋ ಪ್ಲಾನ್ ಮಾಡಿದ್ಯಾ? ಭೈರವಿ, ಈ ಮನೆಯಲ್ಲಿ ನನಗೆ ಯಾರನ್ನೂ ನಂಬೇಕು ಅನ್ನಿಸ್ತಾ ಇಲ್ಲ. ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಹಿಂದೆನೆ ಅದು ನಮ್ಮನೆಯವರೇ ಏನೇನೋ ಪಿತೂರಿ ಮಾಡ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ. ಪ್ಲೀಸ್ ಭೈರವಿ, ಈ ಹುಡುಗಿ ಯಾರು ಅನ್ನೋದನ್ನ ನೀನೇ ಕಂಡು ಹಿಡಿಬೇಕು. ನಿನ್ ಹೆಸರೇನು? ಸಿಂಧು ಅಂತ ಮಾತ್ರ ಹೇಳ್ಬೇಡ. ಭೈರವಯ್ಯ, ಹಾಗಾಕೆ ಹೇಳ್ತಿದ್ಯಾ? ಅವಳೇ ಸಿಂಧು ಅಂತಾದ್ರೆ ಅವಳ ಹೆಸರು ಹೇಳಿ ಬಿಡು. ನೀನ್ ಹೆದರ್ಕೋಬೇಡ, ನನಗ್ ಗೊತ್ತು ನೀನ್ ಸಿಂಧು ಅಲ್ಲ ಅಂತ. ನನಗೂ ಇವಳು ಇಷ್ಟೊಂದು ಹೆದರ್ಕೊಳ್ಳೋದು ನೋಡ್ತಾ ಇದ್ರೆ ಇವಳು ಸಿಂಧು ಅಲ್ಲ ಅನ್ನಿಸ್ತಾ ಇದೆ.
ನಿನಗೂ ನನ್ ಹಾಗೆ ಅನ್ನಿಸ್ತಾ ಇದೆ ಅಂದ್ರೆ ನಿನಗೂ ಸಿಂಧು ಪರಿಚಯ ಇದೆಯಾ? ಅಯ್ಯೋ, ನಿಜವಾದ ಸಿಂಧು ಎಲ್ಲಿದ್ದಾಳೆ ಅಂತ ಮೊದಲು ನನಗೆ ಗೊತ್ತಾಗ್ಬೇಕು. ನಿಮ್ ಕಣ್ಮುಂದೆನೇ ಇದ್ದಾಳೆ. ಕಣ್ಮುಂದೆನಾ? ಸಿಂಧು ಬೇರೆ ಯಾರೂ ಅಲ್ಲ ಅತ್ತೆ, ನಾನೇ. ಹೌದು ಅತ್ತೆ, ನಾನೇ ಸಿಂಧು. ಭೈರವಿ ಅನ್ನೋ ಮುಖವಾಡ ಹಾಕೊಂಡು ಈ ಮನೆಗ್ ಬಂದಿದ್ದು ನಾನೇ. ನೀನ್ ಈ ಮಿಡ್ಲ್ ಕ್ಲಾಸ್ಗೆ ಸಪೋರ್ಟ್ ಮಾಡ್ದಾಗ್ಲೇ ನನಗೆ ಅನುಮಾನ ಬಂದಿತ್ತು ಕಣೆ. ಅಕ್ಕ, ಈ ಅಕ್ಕ ತಂಗಿರು ಸಾಮಾನ್ಯದವರಲ್ಲ. ನಮ್ಮ ಮನೆನ ದೋಚ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಇಲ್ಲ, ನಾವೀ ಮನೆಗೆ ಯಾವ್ದೇ ಆಸ್ತಿಗೋಸ್ಕರ ಅಥವಾ ಹಣಕ್ಕೋಸ್ಕರ ಬಂದಿಲ್ಲ. ನಾನಿಲ್ಲಿಗೆ ಬರೋದಕ್ಕೆ ಕಾರಣನೇ ನನ್ನಕ್ಕ ಭವಾನಿ. ಹೊಟ್ಟೆಲ್ ಮಗು ಇಟ್ಕೊಂಡು ಬೀದಿ ಬೀದಿ ಹುಚ್ಚಿ ತರ ಅಲಿತಾ ಇದ್ಲು. ಅವಳನ್ನ ಸರಿ ಮಾಡೋದಕ್ಕೆ ಅಥರ್ವಂಗ್ ಮಾತ್ರ ಸಾಧ್ಯ ಅಂತ ಅಕ್ಕನ್ ನೆನ್ಪಲ್ಲೇ 3 ಹೊತ್ತು ಕುಡಿತಿದ್ದ ಅಥರ್ವನ್ನ ತಿದ್ದಿ ಅವ್ರಿಬ್ಬರನ್ನ ಮುಂಚಿನ ಹಾಗೆ ಒಂದ್ ಮಾಡ್ಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನೀ ಮನೆಗೆ ಭೈರವಿಯಾಗಿ ಬರ್ಬೇಕಾಯ್ತು. ವಾವ್, ತುಂಬಾ ಚೆನ್ನಾಗಿ ಹೇಳ್ತೀಯ ಕತೆನ. ಆಯ್ತು, ನೀನ್ ಹೇಳಿದನ್ನೆಲ್ಲ ನಿಜ ಅಂತಲೇ ಅನ್ಕೊಳ್ಳೋಣ. ನೀನ್ ಅನ್ಕೊಂಡಿದ್ದನ್ ಸಾಧಿಸದ ಮೇಲೆ ನಿಜ ಹೇಳ್ಬೋದಾಗಿತ್ತಲ್ಲ, ನೀನೇ ಸಿಂಧು ಅಂತ.